ಚಾನಲ್. ಯಾರೆಲ್ಲ ಮುದ್ದಕ್ಕಿನ ಚಾನಲ್ ನೋಡ್ತಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಇವತ್ತು ಏನಪ್ಪ ಲಾಗ್ ಮಾಡ್ತಿರೋ ಕಾರಣ ಅಂತ ಹೇಳಿದ್ರೆ, ಇವತ್ತು ನಮ್ಮ ಅಕ್ಕ ಬರ್ಡೇ ಇದೆ. ಸೊ ಅದಕ್ಕೋಸ್ಕರ ನಾನು ನಮ್ಮಮ್ಮ ತಂಗಿ ಹೋಗ್ತಿದ್ದೀವಿ. ಹಂಗೆ ಹಾಸ್ಪಿಟಲ್ ಹತ್ರ ಹೋಗಿ ರಿಪೋರ್ಟ್ ಇಸ್ಕೋಬೇಕು. ಬೆಳಗ್ಗೆ ಚೆಕಪ್ಗೆ ಹೋಗಿದೆ, ಸೊ ರಿಪೋರ್ಟ್ ಇಸ್ಕೋಬೇಕು. ಹಾಗೆ ಇನ್ನೊಂದು 4 days ವೆಯ್ಟ್ ಮಾಡ್ತಿದ್ದೀವಿ ಎಲ್ರೂ. ನೋಡಿ ತೇಜು ಪೆಟ್ರೋಲ್ ಹಾಕ್ಸೋದಕ್ಕೆ ಹೋಗಿದ್ದಾಳೆ, ನೋಡ್ತಿರ್ಬೋದು ಹೆಂಗೋಳೆ ಅಂತ. ಫೈನಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದು ಹೆಂಗೋಳು ನೋಡಿ ಹುಚ್ಚಿತಾರ. ಇವಳು ಗಾಡಿ ಓಡ್ಸೋಕೆ ಬರಲ್ಲ ಗೈಸ್, ಗುದ್ಬಿಡ್ತಾಳೆ. ಫೈನಲಿ ವೆಯ್ಟ್ ನೋಡ್ತಿದ್ದಾಳೆ. ಎಷ್ಟು ಕೆಜಿ? 46 kg. ಫೈನಲಿ ಇವಾಗ ಕೇಕ್ನ ಪರ್ಚೇಸ್ ಮಾಡಾಯಿತು. ಸೊ ಇವಾಗ ಹೋಗ್ತಾ ಇದ್ದೀವಿ, ನೋಡೋಣ. ಶೂಳಂತೂ ಬರೀ ಜಗಳ ಆಡೋದೇ ಕೆಲಸ ಬೇಕು. ನೋಡಿ ಫೈನಲಿ ಬಂದ್ವಿ, ಇವಾಗ ಹೋಗ್ತಾ ಇದ್ದೀವಿ. ಫೈನಲಿ ಬಂದಿದ್ದೀವಿ, ನೋಡಿ ಹೋಗ್ತಾ ಇದ್ದೀವಿ. ಅಕ್ಕನ ಮನೆಗೆ ಫೋನ್ ಮಾಡಿದರು, ಪಾಪ ಅವ್ರು ಹೊರಗಡೆ ಹೋಗಬೇಕು, ಬರ್ಡೇ ದಿನ ಎಲ್ಲಿಗಾರು ಹೋಗ್ಬೇಕಲ್ವ. ಸೊ ವೆಯ್ಟ್ ಮಾಡ್ತಾ ಇದ್ದಾರೆ ಬನ್ನಿ ಅಂತ. ಸೊ ನನ್ನ ತೋಸೆ ಅಂತಾರೆ ಬಡಿ ಇದು ಇವಳು ನೋಡಿ ಹೆಂಗೋಳೆ, ಕರ್ಗಿಯೋಳು ಗೈಸ್, ಕರ್ಗಿಯೋಳು, ನನಗಿಂತ ಕರ್ಗಿಯೋಳು. ಆಗ್ಬಿಟ್ಟಿದ್ದೀವಿ ಇವತ್ತು. ಫೋನ್ ಹಿಡ್ಕೊಂಡು ಕೂತವ್ರಿ ಮನೆಗೆ, ವೆಲ್ಕಮ್ ಮಾಡೋಣ ಅಂತಿಲ್ಲ. ವಿಶ್ ಯು ಹ್ಯಾಪಿ ಬರ್ಡೇ. ನೋಡಿ ಹಲೋ ಸರ್, ನಿಮ್ಮ ಜೊತೆ ನಾನು ಮಾತಾಡೋಲ್ಲ, ನಮ್ಮನ್ನು ಕೊಡ್ದೇ ಇಲ್ಲ ಗೈಸ್. ಒಂದು ಮಾತು ಸೂರ್ಯನು ಅದನ್ನೇ ಹೇಳ್ತಿದ್ದ ನೋಡಿ. ಗೈಸ್ ಈ ಔಟ್ಫಿಟ್ಟಲ್ಲಿ ರೆಡಿ ಆಗಿದ್ದಾರೆ, ವಿಶ್ ಮಾಡಿಬಿಡಿ ಎಲ್ಲರೂ. ಇವತ್ತೇ ನಮ್ಮಮ್ಮ ಖುಷಿ ಆಗ್ಬಿಟ್ಟಿರುತ್ತೆ, ಏನಪ್ಪ ಚೂಡಿದಾರ ಹಾಕೊಂಬಿಟ್ಟವ್ರು ನಾನು ಬಂದಾಗ ಅಲ್ವಾ. ಯಾವಾಗಲೂ ಒಬ್ಬ ಏನಾದ್ರು ಹೇಳ್ತೀವಿ. ಎಲ್ಲೂ ಹೋಗಿಲ್ವಾ? ಎಲ್ಲೂ ಹೋಗಿಲ್ವಾ? ಅವನೆಲ್ಲಿ ತಾನೆ ಏ ತೇಜು ಮತ್ತೆ ಚೆನ್ನಾಯ್ತು ಅವ್ರ ಮನೆ. ನೋಡಿ ಗೈಸ್, ಇದೆ ಫೋಟೋ ನಿನ್ನೆ ಬಾಡಿಗೆ. ಆದರೆ ಅಪ್ಪು ಇಲ್ಲ ಗೈಸ್, ಅಪ್ಪುಗೆ ಈ ಥರ ಎಲ್ಲ ಮಾಡಿಕ್ಕಿದ್ದಾರೆ. ನಾನು ನೋಡಿ ಹೆಂಗಿದ್ದೀನಿ, ನಾನು ಯಾವಾಗಲೂ ನೈಟಿಲೆ ಗೊತ್ತಲ್ವಾ. ಯಾಕೆ ಹೋಯ್ತಾನ ನೋಡಿ, ಜ್ಯೂಸ್ ಕೊಟ್ಟಿದ್ದಾರೆ, ಜ್ಯೂಸ್ ಕುಡಿತೀನಿ. ಫೈನಲಿ ಸೂರ್ಯ ಗೌಡ ವೆಲ್ಕಮ್. ಸೂರ್ಯ, ಎಲ್ರಿಗೂ ಏನು ಕ್ವಶನ್ ಗೊತ್ತಾ, ಯಾವಾಗ ಪಾಪ ಅದು ಇರ್ಲಿ, ನನಗೆ ಬರ್ತಡೇಗೆ ವಿಶ್ ಮಾಡಕ್ ಫೋನ್ ಮಾಡೋರೆಲ್ಲರೂ ಸತಿ ಪಾಪ ಆಯ್ತಾ, ಏನ್ ಪಾಪ ಆಯ್ತು, ಸತಿ ಪಾಪ ಆಯ್ತಾ, ಏನ್ ಪಾಪ ಎಲ್ಲ ಅದೇ ಕ್ವಶನ್. ನಾವು ಗೊತ್ತಿರೋ ನಮ್ಮ ಪಾಪು ಎಂತೂ ಗೊತ್ತೈಚೆ ಗೊತ್ತಿಲ್ಲ, ಎಲ್ಲಾರನ್ನೂ ಆಟ ಆಡಿಸ್ಬಿಟ್ಟು ಕೊನೆಗೆ ಬರೋಣ. 9 ತುಂಬಿತು, 10 ತುಂಬಿ ಎತ್ತಕ್ಕೆ ಬಿಟ್ಟು ಸೂರ್ಯ ಅಂತೂ ಫುಲ್ ವೇಟಿಂಗ್. ಡಬ್ಬನ್ನುತ್ತೆ ಇವಾಗ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಅವರೇ ಆಡ್ತಾವ್ರೆ ಹ್ಯಾಪಿ ಬರ್ತ್ಡೇ ಟು ಯು. ಪಾಪ ಗೈಸ್ ನಮಗೋಸ್ಕರ ವೇಟ್ ಮಾಡಿದ್ದಾರೆ, ಆದ್ರೆ ಇಲ್ಲೂ ಪಾಪ ಅವಳು ಬಂದಿರೋದು ಅದು ಈ ಟೈಮಲ್ಲಿ ಬಂದಿದ್ದಾಳೆ. ನಾನು ತಿನ್ಸಕ್ಕಾಗಲ್ಲ. ವಿಶ್ ಹ್ಯಾಪಿ ಬರ್ತ್ಡೇ. ನಾನು ವಿಶ್ ಆಗಿರ್ತೀನಿ. ಫೋಟೋ ಕ್ಲಿಕ್ ಮಾಡ್ರಿ. ಇದ್ರಲ್ಲಿ ಐತಲ್ಲ ಮಾಡ್ತಾ ಇತ್ತಲ್ಲ, ಎರಡು ಆಗುತ್ತೆ ನೋಡೋದು ವಿಡಿಯೋ ಫೋಟೋ. ತಿನ್ ಸಾಮಾನಿನ ಅವ್ರಿಗೆ ನಮ್ಮಮ್ಮ ಫಸ್ಟ್ ಟೈಮ್ ಬಂದಿರೋದು. ಫಸ್ಟ್ ಟೈಮ್ ಇಷ್ಟು ದೂರ ಬಂದಿದ್ದಾರೆ ಬರ್ಡೇಗೋಸ್ಕರ. ಅವ್ರ ಗಂಡ ಅವ್ರು ಕಟ್ ಮಾಡೋಷ್ಟು ಹೊರಗೆ ಬಿಸ್ಕಟ್ ಎತ್ಕೊಡ್ತಾರೆ. ಸೂರ್ಯ ಹೋಗು. ಇಲ್ಲ ಏನು ತಿನ್ನಕೈತಿಲ್ಲ ಬೆಳಗ್ಗೆಯಿಂದ. ತಿನ್ಕೊಂಡ್ ಬಂದಿದ್ಯಾರ? ಏನ್ ತಿಂದಿದ್ದೀನಿ ನಾನು ನಿಂತರ ಸುಳ್ಳು ಹೇಳ್ಬೇಕ, ತಿನ್ಬಿಡ್ತೀನಿ.
ಪಾಪ ಗೈಸ್ ವ್ಲಾಗೇ ಮಾಡಲ್ಲ ಯಾರು ಟೀಕೆ ಕನ್ನಡತಿ ಚಾನಲ್ಗೆ. ಮಾಡಿಸ್ಬೇಕು ಗೈಸ್, ಇಲ್ಲ ನಾನು ಒಬ್ಳೆ ಮಾಡ್ಬೇಕು. ಇವಳು ನೋಡಿ ಸುಮ್ಮನೆ ಪೋಸ್ ಕೊಡೋದು, ಇವಳು ಡೋರಾಡಿಗಳು ನೋಡಿ. ಇವಾಗ ಕೇಕ್ನ ಯಾವ ಸ್ಟೈಲಲ್ಲಿ ತಿಂತಾಳೆ. ತಿನ್ನೆ ಪರವಾಗಿಲ್ಲ, ಎತ್ಕ ಕೈಯಲ್ಲಿ ಅಫಿಷಿಯಲ್ ಆಗಿ ತಿನ್ಬೇಡ, ನೀನ್ ಮಾಮೂಲಿ ತಿನ್ನ ಊಟ ತಿನ್ನತ್ತರನೇ. ಎಲ್ಲ ಬ್ಲಾಗಲ್ಲೂ ಊಟನೇ ಬಿಟ್ಬಿಟ್ಟಾಳೆ ಗೈಸ್. ಒಂದ್ ರೌಂಡ್ ಸಣ್ಣ ಆಗ್ಬಿಟ್ಟಿದ್ದಾಳೆ. 47 kg ಇದ್ದಾಳೆ. ಒಂದ್ ರೌಂಡ್ ಸಣ್ಣ ಆಗ್ಬಿಟ್ಟಿದ್ದಾಳೆ ತೇಜು. ಇನ್ಮೇಲೆ ರೇಗ್ಸ್ಬೇಡ ಸೂರ್ಯ ಆಯ್ತಾ. ಹೋಗ ಸೂರ್ಯ, ಪರವಾಗಿಲ್ಲ ಹೋಗು, ನಾಚ್ಕೋಬೇಡ, ನೀನು ತಿಂತೀಯ ಅಂತ ಗೊತ್ತು. ಇಟ್ಕೊಳ್ಳಿ. ಸೂರ್ಯಂಗ್ ಲಾಸ್ಟ್ ಅಲ್ಲಿ ಕರಿತವ್ರಲ್ಲ, ಎಲ್ಲ ನಾನು ಬರಕ್ ಮುಂಚೆ ಖಾಲಿ ಮಾಡ್ಬಿಡ್ತಾರೆ ಕೇಕ್ ಅಂತ. ಬಂತು ಚೆನ್ನಾಗಿ ಬಂತು. ನೀವು ಸ್ಟೈಲಾಗಿ ತಿಂತವನಲ್ವಾ? ಇಷ್ಟು ಅವನ ಅಷ್ಟೇ ಗೊತ್ತಲ್ಲ, ಅವನು ಡೌನ್ ಮಾಡಿರ್ಲಿಲ್ಲ. ಹಾಗೆ ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್ ಇದೆ, ನಿಂಗೆ ಇಷ್ಟ ಆಗುತ್ತೆ ಏನೋ ಗೊತ್ತಿಲ್ಲ ನನಗೆ. ಸ್ಮಾಲ್ ಗಿಫ್ಟ್. ಅವಳು ಇನ್ನೇ ಡೆಲಿವರಿ ಮೂಮೆಂಟ್ ಅಲ್ಲಿ ಇಷ್ಟು ದೂರ ಬಂದು ವಿಶ್ ಮಾಡಿದ್ದೆ, ಥ್ಯಾಂಕ್ಸ್. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ಅವಳು ಕೊಟ್ಟಿದ್ದಕ್ಕೆ ಹ್ಯಾಪಿ ಬರ್ಡೇ. ವರ್ಷಕ್ಕೆ ಒಂದೇ ಸರಿ ಬರೋದು, ಎಂಜಾಯ್. ಪಾಪ ಚೆನ್ನಾಗಿ ರೆಡಿ ಆಗಿದ್ರು ಗೈಸ್, ಹೋಗೋಣ ಅಂತ. ಅದು ವರ್ಷಕಳ್ದೆ ಇದ್ರೇನೆ ಸರಿ, ಅದಾಗದೆ ಹೋದ್ರೇನೆ ಸರಿ. ಮಾಡಬಾರ್ದು. ಅವ್ರ ಗಂಡನ್ನು ಫುಲ್ಲು ಇವರಿಬ್ರು ಕಿತ್ತಾಡ್ತಾರೆ ಗೈಸ್. ಅದಕ್ಕೆ ಗೈಸ್ ತಲೆ ನೋಡಿ ವೈಟ್ ಆಗೋಯ್ತು. ಅವ್ರ ಹಸ್ಬೆಂಡ್ ಕೊಡಿ, ಅವ್ರ ಹಸ್ಬೆಂಡ್ ನೋಡಿ ಗೈಸ್. ಅಯ್ಯೋ ಅವ್ರ ಕೂದಲು ನೋಡಿ ನೋಡಿ ಗೈಸ್. ಇವಾಗ ಬತ್ತವ್ ನೀನು ಬಾರ ಇಲ್ಲಿ. ಆಯ್ತು ಹೋಗಿ ಕೇಕ್ ತಿನ್ಸು. ಏ ತಿನ್ಸಾಯ್ತು ಹೋಗೋ ಗೈಸ್. ಇವನು ಹುಡುಗಿ ತರ ಆಡ್ತಾನೆ. ಅರ್ಜೆಂಟ್ ಗೈಸ್ ಇವನಿಗೆ. ಬರ ಯಾವ ಹುಡುಗಿನೂ ಕೊಡಲ್ಲ ನಿಮ್ಗೆ, ಸುಮ್ನೆ ಕೇಕ್ ತಿನ್ಸಿ, ಬರೀ ಕೇಕ್ ಮಾತ್ರ ಅಷ್ಟೇ. ಬರೀ ಕೇಕ್ ತಿನ್ಸ್ತವ್ರ ಗೈಸ್, ವಿಶ್ ಮಾಡ್ತಿಲ್ಲ. ಕೇಕ್ ಕೊಟ್ರೆ ಸಾಕಂಟಿ ನಮ್ಗೆ ಅಂತವ್ರೆ. ಇನ್ನು ಹಂಗೆ ಅಂತಾನೆ ಐತೆ, ಒಂಥರ ಚೋಚರ ಅಂತ. ಅದು ಏನು ಸೋಡಾ ತರ ಫೀಲ್ ಆಗ್ತಾ ಐತೆ ಒಂಥರ. ಏನೋ ಕೊಟ್ಟೆ ನಿಮ್ಮ ಅಮ್ಮಂಗೆ? ಎಷ್ಟು ಗ್ರಾಮ? ಅವನೇ 40 kg ಚಿನ್ನ. ಆಂಟಿ ನಂಗೆ ಇಷ್ಟ ಎಷ್ಟು ಕೊಡ್ತವ್ರು, ನಾನು ಮಾತ್ರ ಅವ್ರಿಗೆ ಇಷ್ಟ. ಇವ್ರು ಯಾರೋ ನಿನ್ ಕುಳ್ಳ ವಿಡಿಯೋನೇ ಬಂದಿಲ್ಲ ಬಾರೋ ಅಂತವ್ರೆ. 3 ಜನ ನಿಂತವ್ರ ಜೊತೆಲಿ. ಇವನೇ ಪಕ್ಕಕ್ಕ ನೀವು ಇಬ್ರಿ ಕಡೆ ನಿಂತ್ಕೋಬೇಕಾಯ್ತು. ಬಾ ನೀನ್ ಈ ಕಡೆ ಬಾ. ಅವ್ರ ಮಗ ಗೈಸ್ ಎಷ್ಟು ಉದ್ದವ್ರೆ ನೋಡಿ, ಅವ್ರ ಅಮ್ಮಂಗಿಂತ ಇಟ್ಟೋಗವನವನು. ಸೂರ್ಯ ನೋಡಿ ಸೈಡಲ್ಲಿ ಹತ್ತವನೆ. ಏನೋ ಕೂದಲ ಮೇಲೆ ಏನೋ ನಿಂತ್ಕೊಂಡ್ಬಿಟ್ಟೈತಿ. ಎಕ್ಸಾಮ್ ಗೈಸ್, ಈ ಎಕ್ಸಾಮ್ ಒಂದಿನ ಬುಕ್ ಎತ್ತಿ ಓದಿದ್ಯಾನು? ಹಾ ಓದಿದ್ಯಾ? ಎಷ್ಟು ಪರ್ಸೆಂಟೇಜ್ ಬತ್ತಿ ಹೇಳು? ಹಾಂ 70. ನೋಡಿ ಗೈಸ್, ನಮ್ಗೆ ಏನ್ ಪಾರ್ಟಿ ಕೊಡ್ಸಿದ್ದಾರೆ ಇವರಿಬ್ರು. ಪಿಜ್ಜಾದಲ್ಲೇ ಮುಗಿಸ್ಬಿಟ್ಟಿದ್ದಾರೆ ಪಾರ್ಟಿ. ಇದೇ ತಾನೇ ಗೈಸ್ ಕೊಡ್ಬೇಕು. ನೆನ್ನೆ ಬಂದಿದ್ರೆ ನಾನ್ ವೆಜ್ ಬಿರಿಯಾನಿ ಸಿಕ್ತಿತ್ತು. ಹಾ, ನೀನ್ ಬರ್ತಡೇ ನೆನ್ನೆ ಹುಟ್ಬೇಕಾಗಿತ್ತು, ಇವತ್ತೇ ಕೊಟ್ಟೆ. ನೋಡಿ ಗೈಸ್, ಅವ್ರ ಹಸ್ಬೆಂಡ್ ನೆನ್ನೆ ಮಿಕ್ಕಿರೋದ್ ಮಟನ್ ಬಿರಿಯಾನಿ ಇದೆ ಅಂತ ಹೇಳ್ತಾರೆ. ಹಂಗಂದ್ರೆ ನಾನ್ ತಿಂತೀನಪ್ಪ. ನಾನ್ ಪಿಜ್ಜಾ ತಿನ್ನಲ್ಲಪ್ಪ. ಅಂತೂ ನನ್ಗೆ ಪ್ರಾಣನೇ ತಿಂದಿದ್ರೆ ಊಟ ಮಾಡ್ತಿದ್ನ ಹೇಳು? ಊಟ ಕೇಳ್ತಿದ್ದ, ಅದು ನಾನೇ ಬಾಯ್ಬಿಟ್ಟು ಕೇಳ್ತಿದ್ನ. ನಿಮ್ಗೆ ಹೊಟ್ಟೆ ಉರಿಸ್ಬೇಕಂತ ಹೇಳ್ದೆ. ಇವ್ರಿಬ್ರು ಕಿತ್ತಾಡ್ತಾನೆ ಇರ್ತಾರೆ ಅಪ್ಪ. ಇವ್ರಿಬ್ರು ಅಂತೂ ಸೇರ್ಸೋದೇ ಇಲ್ಲ ನಾನು.
ಜಗಳ ಆಡ್ತಾನೆ ಇರ್ತಾರೆ. ನೆನ್ನೆ ಪ್ರೆಗ್ನೆನ್ಸಿಲಿ ಪಿಜ್ಜಾನೇ ತಿನ್ಬಾರ್ದು. ಯಾರು ಹೇಳಿದ್ದು ಜಾಸ್ತಿ ತಿನ್ಬೇಕು ನಾನು ಎಷ್ಟು ಗೈಸ್ ನಾವೆಲ್ಲ ತಿಂತಾ ಇದೀವಿ. ಅವನೊಬ್ಬ ಪಾಪ ಫೋನ್ ನೋಡ್ತಾನೆ. ಕಟ್ಟೆ ಆಗ್ತಿದೆ. ಇಲ್ಲ ನಾಚ್ಕೋಬೇಡ ಬಿಡು, ಯಾರು ಹೆಣ್ಣು ಕೊಡಲ್ಲ. ಎಲ್ಲಿ ಕೊಡೋದು ಇರೋದು ಒಬ್ಳೆ, ಅದು ಇವಾಗ ಈ ಆ್ಯಪ್ ಡೌನ್ಲೋಡ್ ಮಾಡು. ಲವ್ ಈ ಆ್ಯಪ್ ಡೌನ್ಲೋಡ್ ಮಾಡು. ನಿಮ್ಗಿಂತ ದೊಡ್ಡವಳಾಗ್ಬಿಟ್ಲು. ಇನ್ನು ಹುಟ್ಟವೆಲ್ಲ ತುಂಬಾ ಚಿಕ್ಕವಾದ್ದು. ಫೇಸ್ ಕೊಟ್ಟಿದ್ದೆ ನೀನು. ಸೂರ್ಯ ಇಲ್ಲ ನೋಡು ಎಷ್ಟು ಹೇಳಕ್ ತಿಂತೀರ. ಅಯ್ಯೋ ಬಾಯಿ ಅಯ್ಯೋ ಇಲ್ಲ. ಅಯ್ಯೋ